ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. IPL ಶುರುವಾಗಿ ತುಂಬಾನೇ ದಿನ ಆಯ್ತು. 12ನೇ ಮ್ಯಾಚ್ ನಿನ್ನೆ KKR ಮುಂಬೈಯಲ್ಲಿ ನಡೀತಾ ಇತ್ತು. ಎಲ್ಲರ ಎಕ್ಸ್ಪೆಕ್ಟೇಷನ್ ಏನಿತ್ತಂದ್ರೆ KKR ತುಂಬಾ ಸ್ಟ್ರಾಂಗ್ ಇದೆ, ಗೆಲ್ಬಹುದೇನಂತೆಲ್ಲ ಸ್ವಲ್ಪ ಇಮ್ಯಾಜಿನೇಷನ್ ಇತ್ತು. ಬಟ್ ಅದಕ್ಕೆ ರಿಟರ್ನ್ ಆಗಿ ಮುಂಬೈದವರು ಚೆನ್ನಾಗಿ ರುಬ್ಬಿ ಕಳ್ಸಿದ್ರು KKR ಅಂತ ಹೇಳ್ಬೋದು. ಖಂಡಿತವಾಗ್ಲೂ ನೀವು ಮ್ಯಾಚ್ ನೋಡಿದಾಗ ಟಾಸ್ ಗೆಲ್ತಾರೆ ಮುಂಬೈದವರು. ಟಾಸ್ ಗೆದ್ದು ಅವರು ಮೊದಲು ಬೌಲಿಂಗ್ ಮಾಡಕ್ಕೆ ಸೆಲೆಕ್ಟ್ ಮಾಡ್ಕೊಂತಾರೆ. ಅದಾದ್ಮೇಲೆ ನಡೆಯುತ್ತೆ ಒಂದು ಅದ್ಭುತ ಅಂತ ಹೇಳ್ಬೋದು. ಆಕ್ಚುಲಿ ಯಾರು ಊಹಿಸಿರಲಿಲ್ಲ ಈ ರೀತಿ ಆಗುತ್ತಂತ. ಒಂದಂತೂ ಸತ್ಯ ಗುರು, KKR ದರಿದ್ರ ಅಂದ್ರೆ ದರಿದ್ರ. ಯಾಕಂದ್ರೆ ಒಂದು ಕಡೆ ವಿಕೆಟ್ ಹೋಗ್ತಾ ಇದ್ರೆ ಒಬ್ರು ಕೂಡ ಆಂಕರಿಂಗ್ ಆಟ ಆಗ್ಲಿ ಅಂದ್ರೆ ವಿಕೆಟ್ ಹೋಗ್ತಾ ಇದೆ, ಚೆನ್ನಾಗಿ ಆಡೋಣ, ವಿಕೆಟ್ ನಿಲ್ಸೋಣ ಅಂತ ಒಬ್ಬ ಬ್ಯಾಟ್ಸ್ಮನ್ ಕೂಡ ಆಡಲಿಲ್ಲ ಗುರು. ಒಂದು ಬೇಜಾರು ಏನ್ ಗೊತ್ತಾ, ನಮ್ಮ RCB 49 ಆಲ್ಔಟ್ ಆಗಿತ್ತು, ಇವ್ರು 40 ಆಲ್ಔಟ್ ಆಗಿ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೋ. ಆ ರೀತಿ ಆಡ್ತಾ ಇದ್ರು. ಆಕ್ಚುಲಿ ಇಲ್ಲಿ ಮೆಚ್ಚಬೇಕಾಗಿದ್ದು ಮುಂಬೈ ಇಂಡಿಯನ್ಸ್ ನ. ಯಾವಾಗಾದ್ರೂ ಅವ್ರು ಫೀಲ್ಡಿಂಗ್ ತಗೊಂಡ್ರು, ಆ ಫೀಲ್ಡಿಂಗ್ ತಗೊಂಡ್ಮೇಲೆ ತುಂಬಾ ಅಚ್ಚುಕಟ್ಟಾಗಿ ಕ್ಯಾಚ್ಗಳಾಗ್ಲಿ ಫೀಲ್ಡಿಂಗ್ ಆಗ್ಲಿ ಬೌಲಿಂಗ್ ಅಲ್ಲಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ರು. ತುಂಬಾ ವಿಕೆಟ್ಗಳು ತಕೊಂಡ್ರು. ಅದ್ರಲ್ಲಿ ಅಶ್ವಿನಿ ಕುಮಾರ್ ಅಂತ ಒಬ್ಬರು ತುಂಬಾನೇ ಗುರು. ಏನ್ ಗೊತ್ತಾ, ಈ ಮುಂಬೈ ಇಂಡಿಯನ್ಸ್ ಹೊಸಬ್ರನ್ನ ಹುಡ್ಕೋದ್ರಲ್ಲಿ ತುಂಬಾ ಎಕ್ಸಲೆಂಟ್ ಆಗಿರುತ್ತೆ. ಮೊನ್ನೆ ವಿಘ್ನೇಶ್ ಪುತ್ತೂರ್ ಅಂತ ಒಬ್ಬ ಸ್ಪಿನ್ನರ್ ತಗೊಂಡ್ ಬಂದಿದ್ರು. ಇವತ್ತು ಡೆಬ್ಯೂ ಮ್ಯಾಚ್ ಅಲ್ಲಿ ಅಶ್ವಿನಿ ಕುಮಾರ್ ಅಂತ ಒಬ್ಬರನ್ನ ಆಡಿಸ್ತಾರೆ. 4 ವಿಕೆಟ್ ತಗೋತಾರೆ. ಅವ್ರು ಹುರಿಕು ಸಿಂಗು, ರಹಾನೆ, ಡಿಕಾಕು ಒಳ್ಳೆ ರಸೂಲು ಒಳ್ಳೊಳ್ಳೆ ವಿಕೆಟ್ ತಗೋತಾರ ಅವರು. ಅಂತದ್ರಲ್ಲಿ ಒಳ್ಳೆ ಹಿಡನ್ ಟ್ಯಾಲೆಂಟ್ ಇದೆ. ಇಂಥ ಟ್ಯಾಲೆಂಟ್ ನ ಹುಡುಕೋಕೆ ಮುಂಬೈದವ್ರನ್ನ ಎಲ್ಲೆಲ್ಲಿ ಇಟ್ಟಿರ್ತಾರೋ, ಯಾರನ್ನ ಕಳಿಸ್ತಾರೋ ಗೊತ್ತಿಲ್ಲ. ಒಟ್ಟು ಯುವಕರನ್ನಂತ ತುಂಬಾ ಒಳ್ಳೆ ಪ್ಲೇಸ್ ತಗೊಂಡ್ಬರ್ತಾರ ಅಂತ ಹೇಳ್ಬೋದು ಖಂಡಿತವಾಗ್ಲು. ಇನ್ನ ಮ್ಯಾಚ್ ನೋಡಿದಾಗ ಅಂತ ಹೇಳ್ಬೋದು, ಟಾಸ್ ಗೆದ್ದು ಬೌಲಿಂಗ್ ತಗೊಂಡಿದ್ದು ಮುಂಬೈ ಅಂತ ಹೇಳಿದೆ. ಬ್ಯಾಟಿಂಗ್ ಆಡ್ಬೇಕಾದ್ರೆ ಫಸ್ಟ್ನೇ ಓವರ್ ಅಲ್ಲೇ ಹೋಗ್ತಾರೆ ನಮ್ಮ ಸುನಿಲ್ ನರಣೆ ಅವರು. ಇವ್ರು ನಮ್ಮ RCB ಮೇಲೆ ಮಾತ್ರ ಚೆನ್ನಾಗಿ ಆಡ್ತಾರ ಅಂತ ಅನ್ಸುತ್ತೆ ಗುರು. ಯಾಕಂದ್ರೆ ಇನ್ನು ಬೇರೆ ಮ್ಯಾಚ್ ಚೆನ್ನಾಗಿ ನೋಡೇ ಇಲ್ಲ, RCB ಮೇಲೆ ಮಾತ್ರ ಚೆನ್ನಾಗಿ ನೋಡಿರೋದು ನಾನು. ಆ ರೀತಿ ಅನ್ಸುತ್ತೆ. ಫಸ್ಟ್ ಓವರ್ ಅಲ್ಲೇ ಬೋಲ್ಡ್ ಆಗಿ ಹೋಗ್ತಾರೆ, ಸೆಕೆಂಡ್ನೇ ಓವರ್ ಅಲ್ಲಿ ಆಗ್ತಾ ಇರ್ತಾರೆ. ಈ ರೀತಿ ಮ್ಯಾಚ್ ಆಗ್ಬೇಕಾದ್ರೆ ಅಲ್ಲಿ ವಿಕೆಟ್ ಹೋಗಿರುತ್ತೆ. ಆ ವಿಕೆಟ್ ಹೋದಾಗ್ಲೂ ಅದೇ ರೀತಿ ಆಡ್ತಾ ಇರ್ತಾರೆ. ತುಂಬಾ ಅಚ್ಚುಕಟ್ಟಾಗಿ ಆಡ್ಕೊಂಡು ಬ್ಯಾಟ್ಸ್ಮನ್ ಡಿಫೆಂಡ್ ಆಡ್ಕೊಂಡು ಬ್ಯಾಟ್ಸ್ಮನ್ ಯಾರು ಬರಲೇ ಇಲ್ಲ ಆ ಟೈಮಲ್ಲಿ ಕ್ರೀಸ್ಗೆ. ರಹಾನೆ ಅವ್ರು ಬರ್ತಾರೆ, ರಹಾನೆ ಒಂದು 6 ಹೊಡಿತಾರೆ. ಆ 6 ಆದ್ಮೇಲೆ ಸೇಮ್ ಮ್ಯಾಚ್ ಆಡಕ್ ಹೋಗ್ತಾರೆ. ಬಟ್ ತಿಲಕ್ ವರ್ಮ ಅವರು ಅದ್ಭುತ ಕ್ಯಾಚ್ ಇಡ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಚೆನ್ನಾಗಿ ಕ್ಯಾಚ್ ನ ಅವರು ಪಿಕಪ್ ಮಾಡಿದ್ರು. ಮಿಸ್ ಆಗಿತ್ತು ಬಟ್ ಬಿಡದೇನೆ ಪಿಕಪ್ ಮಾಡಿದ್ರು ಅಂತ ಹೇಳ್ಬೋದು. ಅವರಿಗೆ ಓವರ್ ವಿಕೆಟ್ ಹೋಗ್ತಾನೆ ಇರುತ್ತೆ, ಪ್ರತಿ ಓವರ್ ಅಲ್ಲಿ ಒಂದು ವಿಕೆಟ್ ಹೋಗ್ತಾನೆ ಇರುತ್ತೆ. ಇಂತೂ ಮಾಡಿ 16 ಓವರ್ಗೆ 116 ರನ್ ಹೊಡಿತಾರೆ. ಅದ್ರಲ್ಲಿ ಹೇಳ್ದಲ್ಲ, ಮುಂಬೈಲಿ ಟಾಪ್ ಬೌಲರ್ ಬಂದ್ಬಿಟ್ಟು ಅಶ್ವಿನಿ ಕುಮಾರ್ 4 ವಿಕೆಟ್ ತಗೊಂತಾರೆ. ಎಲ್ಲರೂ ತಲಾ 1 ವಿಕೆಟ್ ತಗೊಂತಾರೆ, ಬೋಲ್ಟ್ ವಿಕೆಟ್ ತಗೊಂತಾರೆ. ಈ ರೀತಿ ಆದಾಗ ಇಲ್ಲಿ ಎಸ್ಪೆಷಲಿ ಮಾತಾಡ್ಬೇಕಾಗಿತ್ತು KKR ಬ್ಯಾಟ್ಸ್ಮನ್ಗಳು 60ಕ್ಕೆ 6 ವಿಕೆಟ್ ಹೋಗಿರ್ತವೆ. ಅಂತದ್ರಲ್ಲಿ ಇವರು ಈ ರೀಕು ಸಿಂಗ್ ಆಗಿರ್ಬೋದು, ರಘುವಂಶಿ ಆಗಿರ್ಬೋದು, ಎಂತೆಂತ ಕೆಟ್ಟ ಶಾಟ್ಗಳು ಆಡ್ತಾರೆ ಗುರು. ಆಕ್ಚುಲಿ ರೀಕು ಸಿಂಗ್ ಅವರು ಆ ಟೈಮಲ್ಲಿ ಡಿಫೆಂಡ್ ಆಡ್ಕೊಂಡು ಆಟನ ವಿಕೆಟ್ ನಿಲ್ಸ್ಬೇಕು. ಆ ಟೈಮಲ್ಲಿ ರಿಸ್ಕ್ ತಗೊಂಡು ಶಾಟ್ ಎಲ್ಲ ಹೊಡಿಯಕ್ ಹೋಗ್ತಾರೆ. ಇನ್ನು ಸುಮಾರಾಗಿ 10 ಓವರ್ ಇರ್ತವೆ, ಆಲ 8 ವಿಕೆಟ್ ಹೋಗಿರ್ತಾವೆ ಗುರು. ಅಂತದ್ರಲ್ಲಿ ಇವರು ಇನ್ನು ಎಷ್ಟು ದರಿದ್ರ ಅಂದ್ರೆ ಲೆಕ್ಕ ಹಾಕಿ ನೋಡಿ. ಆ ಮ್ಯಾಚ್ ನೋಡಕ್ಕೆ ತುಂಬಾ ಬೇಜಾರಾಗ್ತಾ ಇತ್ತು. ಆ ರೀತಿ ಎಲ್ಲ ಆಟ ಆಡಿದ್ರು. ಬಟ್ ಮುಂಬೈ ಬೌಲಿಂಗ್ ಮಾತ್ರ ಎಕ್ಸಲೆಂಟ್ ಆಗಿ ಮಾಡಿದ್ರು. ಹಂಗು ಹಿಂಗು ತಿಳ್ಕೊಂಡು 16 ಓವರ್ಗೆ 116 ರನ್ ಹೊಡಿತಾರೆ ನಮ್ಮ KKR ಅವರು. ಮನೀಶ್ ಪಾಂಡೆ ಬಂದು ನಮ್ಮ ಕರ್ನಾಟಕದ ಮನೀಶ್ ಪಾಂಡೆ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕ್ರೀಸ್ ಬರ್ತಾರೆ. ಇವರಾದ್ರೆ ಉಳಿಸ್ತಾರ ಅಂತ ಅನ್ಕೊಂಡ್ರೆ ಇವರು ಅದೇ ಆಟ ಅದೇ ರಾಗ ಆಡ್ತಾ ಇದ್ರು. ಇನ್ನು KKR ಅಲ್ಲಿ ಟಾಪ್ ಬ್ಯಾಟ್ಸ್ಮನ್ ಎಷ್ಟು ಮಾಡಿದಾರೆ ಸ್ಕೋರ್ ಅಂದ್ರೆ 26 ಗುರು. ಎಲ್ಲಾ ಬ್ಯಾಟ್ಸ್ಮನ್ ಗಳಲ್ಲಿ ಮಾಡಿದ್ದು 26, 22, 19 ಈ ರೀತಿ ಸ್ಕೋರ್ ಇತ್ತು. KKR ಬ್ಯಾಟ್ಸ್ಮನ್ ಹೇಳ್ದಲ್ಲ 16 ಓವರ್ಗೆ 116 ರನ್ ಹೊಡಿತಾರೆ. ಇನ್ನು ಅದಾದ್ಮೇಲೆ ಮುಂಬೈ ಶುರು ಆಗುತ್ತೆ. ಸ್ಟಾರ್ಟಿಂಗ್ 2 ಓವರ್ ಕಟ್ಟು ಆಡ್ತಾರೆ. ಬಟ್ ಅದಾದ್ಮೇಲೆ ಶುರು ಮಾಡ್ಕೊಂತಾರೆ ಆಸ್ ಇಟ್ ಈಸ್. ಈ ಸಲ ಕೂಡ ರೋಹಿತ್ ಶರ್ಮಾ ಅವರು ಸೇಮ್ ಡಿಸೈನ್ ಅಂತ ಅಂತಾರೆ. ಆಕ್ಚುಲಿ ನನ್ನ ಪ್ರಕಾರ ಅವ್ರು ಆಡ್ಸೋದ ವೇಸ್ಟ್ ಅನ್ಸುತ್ತೆ ಗುರು. ಬೇರೆ ಅವಕಾಶ ಕೊಟ್ಟರು ಕೂಡ ಚೆನ್ನಾಗಿರುತ್ತೆ. ಬಟ್ ಸ್ಟಾರ್ ಪ್ಲೇಯರ್ ಅಂತ ಆಡ್ತಾರೆ, ಅಷ್ಟು ಬಿಟ್ಟರೆ ಬೇರೆ ಏನೇನು ಇರಲ್ಲ. ಇನ್ನು ರಿಕ್ಲಿಂಗ್ಟನ್ ತುಂಬಾ ಚೆನ್ನಾಗಿ ಆಡ್ತಾರೆ. ಆಕ್ಚುಲಿ 2-3 ಮ್ಯಾಚ್ ಅಲ್ಲಿ ಅವರು ಫ್ಲಾಪ್ ಆಗಿದ್ರು ರಿಕ್ಲಿಂಗ್ಟನ್ ಅವರು. ಬಟ್ ಅವಕಾಶ ಕೊಟ್ಟು ಕೊನೆಗೆ ಮುಂಬೈದವರು ಫಾರ್ಮ್ಗೆ ತಗೊಂಡ್ ಬರ್ತಾರೆ. ಅವ್ರನ್ನ ತುಂಬಾ ಚೆನ್ನಾಗಿ ಆಡ್ತಾರೆ. ಇನ್ನು ಅದಾದ್ಮೇಲೆ ವಿಲ್ ಜಾಕ್ಸ್ ಅವರು ಬರ್ತಾರೆ. ವಿಲ್ ಜಾಕ್ಸ್ ಕೂಡ ಬೇಗ ವಿಕೆಟ್ ಒಪ್ಪಿಸ್ತಾರೆ. ಬಟ್ ನಮ್ಮ ಸೂರ್ಯಕುಮಾರ್ ಯಾದವ್ ಬಂದು ತುಂಬಾ ಚೆನ್ನಾಗಿ ಆಟ ಆಡಿ 12.5 ಬಾಲ್ಗೆ ಮುಂಬೈದವರು ಮ್ಯಾಚ್ ಮುಗಿಸ್ತಾರೆ. ನೀಟಾಗಿ 121 ಹೊಡಿತಾರೆ. ಬಟ್ ಬಾಟಮ್ ಅಲ್ಲಿ ಮುಂಬೈ ಟಾಪ್ ಅಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿ ರನ್ ರೇಟ್ ಕೂಡ ರಿಕವರ್ ಆಗುತ್ತೆ. ಚೆನ್ನಾಗಿ ಆಡಿದ್ರೆ ಟೋಟಲ್ ಆಗಿ ನಿನ್ನೆ ಮುಂಬೈ ಮ್ಯಾಚ್ ನೋಡಿದಾಗ ಒನ್ ಸೈಡ್ ಮ್ಯಾಚ್ ಆಗಿತ್ತು. ಏನೋ ಗೇಮ್ ನೋಡಕ್ ಇಂಟ್ರೆಸ್ಟೇ ಬರಲಿಲ್ಲ. ಆಕ್ಚುಲಿ ಅದು 5 ಸ್ಕೋರ್ ಮ್ಯಾಚ್ ತುಂಬಾ ಚೆನ್ನಾಗಿ ಬರ್ಬೇಕಾಗುತ್ತೆ ಸ್ಕೋರ್ ಆಗ್ಲಿ. 2 ಟೀಮ್ ತುಂಬಾ ಸಮತೋಲನವಾಗಿತ್ತು, ಸಮತೋಲನ ಆಟ ಆಗಿರುತ್ತೆ. ತುಂಬಾ ಒಂದು ಥ್ರಿಲ್ಲರ್ ಮ್ಯಾಚ್ ಇರುತ್ತೆ ಅನ್ಕೊಂಡ್ರೆ ಥ್ರಿಲ್ಲರ್ ಬಿಟ್ಬಿಟ್ಟು ಮಲಗೋ ಮ್ಯಾಚ್ ಆಗ್ಬಿಡ್ತದೋ ಆ ರೀತಿ ಇತ್ತು.
ಮತ್ತು ನಿಮಗೆ ಮ್ಯಾಚ್ ನೋಡಿದಾಗ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ ಜೈ RCB.